ಸೊ ಈಗ ಇದು ರೂಟ್ರ್ ಓಡಿಸಿದ್ದು ನೋಡ್ರಿ ಗಾಯ್ಸ್ ಎಲ್ಲ 5 ಗಂಟೆ 1 ತಾಸು ಆತ ಟೈಮಿಂಗ್. ಇದೆಲ್ಲ ಇಲ್ಲಿ ರೂಟ್ರ್ ಹೋಗಂಗಿಲ್ಲ, ಟ್ರ್ಯಾಕ್ಟರ್ ಅಡ್ಡಾಡಕ್ಕೆ ಜಾಗ ಇದು ಮತ್ತು ಲೇಬರ್ ಹಚ್ಚಿ ಕ್ಲೀನ್ ಮಾಡಿಸೋದೈತಿ. ಈಗ ಸ್ವಲ್ಪ ಇದು ರೂಟ್ರ್ ಇದು ಕೊಡಿಸಂದ್ರೆ ಇದು ಗೊಬ್ಬರ ಹಾಕೈತೆ ನಮ್ಗೆ. ಇದೆಲ್ಲ ನೋಡ್ರಿ ಸೈಡಿಂದೆಲ್ಲ ತೆಗಿಸ್ತೀನಿ. ಇಲ್ಲೆಲ್ಲ ಹಣ್ಣಿನ ಗಿಡ ಮತ್ತು ಕಾಯಿಪಲ್ಲೆ ಗಿಡ ಪ್ಲ್ಯಾನಿಂಗ್ ಐತಿ ಫರ್ದರ್. ಈಗ ಬೆಳಗ್ಗಿಂದ ಇದ್ರಾಗ ಕುಂತೇವೆ, ಎಲ್ಲ ಗಾಡಿ ಅರೇಂಜ್ ಆಯ್ತು, ಎಲ್ಲ ಮಸ್ತ್ ಆಯ್ತು. ಇವೆಲ್ಲ ಗಿಡ ಹಚ್ಚಿದ ಹಂಗೆ ಇಟ್ಟಾರ. ಇವಕ್ಕೆಲ್ಲ ಮಸ್ತ್ ತಗ್ಗಿಗೆ ಮಾಡಿಸಿ ಗೊಬ್ಬರ ಅದು ಹಾಕ್ಬೇಕೀಗ. ಇನ್ನೊಂದು ವಾರ 15 ದಿನದಾಗ ಮತ್ತೆಲ್ಲ ಚೊಕ್ ಚೇಂಜ್ ಆಕೈತಿ. ಆ್ಯಂಡ್ ಬೋರ್ ಕನೆಕ್ಷನ್ ಅದು ಎಲ್ಲ ಮಾತಾಡಿಟ್ಟೇವೆ. ಸೊ ಎಲ್ಲ ನಡೆದಾವೆ, ಯಾಕಂದ್ರೆ ಮಳೆ ಅಂತೂ ಕೈ ಕೊಡ್ತು. ಈ ಸಲ ಭಾಳ ವಜ್ಜೆ ಐತಿ. ಸೊ ನೋಡ್ರಿ ಎಲ್ಲ ಎಷ್ಟು ಮಸ್ತ್ ಹಸನ್ ಆತ, ಪೂರ ನೆಳ ಪೋಲ್ ಆಗೈತಿ. ಮಣ್ಣಂತೂ 1 ನಂಬರ್ ಐತಿ. ಇದ್ರ pH ಲೆವೆಲ್ ಎಷ್ಟು ಐತೆ ಗೊತ್ತಿಲ್ಲ, ಟೆಸ್ಟ್ ಮಾಡಿಸ್ಬೇಕು. ಬಟ್ ಭರ್ಪೂರ ಐತಿ ಮಣ್ಣರ. ಒಟ್ಟು ನಿಮ್ಗೆ ಹಳ್ಳಿ ಒಟ್ಟು ಸಿಗಂಗಿಲ್ಲ, ಭಾಳ ರೇರು. ಸೊ ನೋಡ್ರಿ ಇಷ್ಟಂತೂ ಆದ ಕೆಲಸ, ಇಷ್ಟೆಲ್ಲ ಮಾಡತ್ತೀವಿ. ಗುಡ್ ಮಾರ್ನಿಂಗ್. ಈಗ ಸಮಯ 11:30 ಆಗೈತಿ. ಇವತ್ತು ಏನು ಮಾಡತ್ತೀವಿ, ಎದಕ್ಕೆ ಏನು ಮಾಡತ್ತೀವಿ, ಏನು ಮಾಡ್ಸತ್ತೀವಿ, ಏನೇನು ಮಾಡ್ತೀವಿ ಎಲ್ಲ ಹೇಳ್ತೀನಿ. ಬರ್ರಿ ಬಡ ಬಡ ವಿಡಿಯೋ ಚಾಲು ಮಾಡು ಅಂತ. ಸೊ ಗಾಯ್ಸ್, ಈಗ ನಿಮ್ಗೆ ಲಾಸ್ಟ್ ವಿಡಿಯೋ ನೋಡಿದ್ರೆ ಒಂದು ಐಡಿಯಾ ಬರ್ಬೋದು ಪರ್ಟಿಕ್ಯುಲರ್ಲಿ. ಯಾಕಂದ್ರೆ ಹೇಳಿದ್ದೆ ನಾವು ಫಾರ್ಮ್ಲ್ಯಾಂಡ್ 5 ಗುಂಟೆ ತೊಗೊಂಡೇವೆ ಸರ್ಕಿನಕೊಪ್ಪ ಕಡೆ. ಈಗ ಅಲ್ಲಿ ಆಲ್ರೆಡಿ ಒಂದು ಸ್ವಲ್ಪ ಫ್ರೂಟ್ಸ್ ಹಣ್ಣಿನ ಗಿಡ ತಂದೇನೆ, ಹಣ್ಣಿನ ಗಿಡ ತಂದು ಇಟ್ಟೇನೆ. ಸೊ ಅದು ಲೇಬರ್ ಅರೇಂಜ್ ಮಾಡೋಕ್ಕೆ ಸ್ವಲ್ಪ ತ್ರಾಸ ಆತಂದ್ರೆ ಈಗ ಲೇಬರ್ ಭಾಳ ಡಿಮ್ಯಾಂಡಿಂಗ್ ಐತಿ. ಆ್ಯಂಡ್ ಲೇಬರ್ ಸಿಗೋದು ಭಾಳ ಕಷ್ಟ ಆಗೈತಿ ಈಗಿನ ಕಾಲದಾಗ. ಆ್ಯಂಡ್ ಅದು ಈಗ ಲೇಬರ್ ಅರೇಂಜ್ ಆಗ್ಯಾರ. ಲೇಬರ್ ಅರೇಂಜ್ ಆಗ್ಯಾರ. ಇವತ್ತು ಬಂದಾರ ಅವ್ರು ಬೆಳಗ್ಗೆ 10 ಗಂಟೆಗೆ ಕೆಲಸ ಮಾಡತ್ತಾರ. ನಾ ಹೊಂಟೀನಿ ಈಗ ಲೇಟಾಗಿ. ಪಾಪ ಅವ್ರು ನೀರು ಇಲ್ಲ. ಅವ್ರು ಒಂದು ಕಾಲ್ ಮಾಡಿದೆ, ನಾ ಇಮಿಡಿಯೇಟ್ ಹೋಗಿ ನೀರು ಕೊಟ್ಟು ಬರ್ತಿದ್ದೆ. ಬಟ್ ಈ ಕಾರ್ನಾಗೆಲ್ಲ ಮತ್ತು ಎಕ್ಸ್ಟ್ರಾ ಐಟಮ್ಸ್ ಹಾಕೊಂಡು ಹೊಂಟೇವಂತ. ಆ್ಯಂಡ್ ಯಾವ್ಯಾವ ಹಣ್ಣಿನ ಗಿಡ ತಂದೇನಂತ ಎಲ್ಲ ತೋರಿಸ್ತೀನಂತ. ಸೊ ಬರ್ರಿ ಬಡ ಬಡ ಹೋಗುನಂತ. ಈಗ ನೋಡ್ರಿ, ಇದು ನಮ್ದು ಹೊಯ್ಸಳ ನಗರ ಗಣೇಶ್ ನಗರ ಬ್ರಿಡ್ಜ್. ಇದು ಆ ಕಡೆ ಇದು ಬಂದ್ ಮಾಡಿದ್ರಿ, ಈಗ ಈ ಕಡೆ ಇದು ಚಾಲೂ ಮಾಡ್ಯಾರ. ಸೊ ಇದು ಮಸ್ತ್ ಅಂದ್ರೆ ಮಸ್ತ್ ಆಗೈತಿ. ಆ್ಯಂಡ್ ಇನ್ನೊಂದೇನು ಸ್ವಲ್ಪ ಡ್ರೈನೇಜ್ ಸಿಸ್ಟಮ್ ಇಂಪ್ರೂವ್ ಮಾಡ್ಬೇಕು. ಆ್ಯಂಡ್ ಅದ್ರಲ್ಲಿ ಸ್ವಲ್ಪ ಲೈಟಿಂಗ್ ಫೆಸಿಲಿಟಿ ಕೊಡ್ಬೇಕಂತ ನಾ ಕೇಳ್ಕೊತೀನಿ ಈ ವಿಡಿಯೋ ಮುಖಾಂತರ. ಸೊ ಆದಷ್ಟು ಬೇಗ ಎಲ್ಲ ಆಗಲಿ, ಯಾಕಂದ್ರೆ ಅದು ರೆಡಿ ಆತಂದ್ರೆ ಮಸ್ತ್ ಗಿಚ್ ಆಕೈತಿ. ಏನೋ ಒಂದು ನೋಡಿರ್ಬೇಕು ನೀವು, ಕರ್ನಾಟಕ ಯೂನಿವರ್ಸಿಟಿದು ಅಂಡರ್ಗ್ರೌಂಡ್ ಅದು ಎಲ್ಲ ರೆಡಿ ಆಗೈತಿ, ಅದು ಮಸ್ತ್ ಆಗೈತಿ. ಸೊ ಇದು ನೋಡ್ರಿ ಎಲ್ಲ ಫುಲ್ ಇದು ಕಿಲೋಮೀಟರ್ ಗಟ್ಟಲೆ ಇದ್ರೆ ಮಸ್ತ್ ಮಜಾ ಬರ್ತೈತೆ. ಬಟ್ ಇಲ್ಲಿ ಕಿಲೋಮೀಟರ್ ಗಟ್ಟಲೆ ಆಗಿಲ್ಲ. ಯೂನಿವರ್ಸಿಟಿನ ಮಾಡ್ಯಾರ, ಸ್ವಲ್ಪ ಹಿಂಗೆ ಅದಾವ ಅಂಡರ್ಗ್ರೌಂಡ್. ಮತ್ತು ಮುಂದೆ ಹೋದ್ರೆ ಓಪನ್ ಅದಾವ ಈ ಟೈಪ್. ಸೊ ಗಾಯ್ಸ್, ಈಗ ಪೂಜೆ ಅಂತೂ ಆತ್ರಿ ಅಲ್ಲೇ. ಈಗ ನೋಡತ್ರಿ ನಾಷ್ಟ ಮಾಡಿದಿಲ್ಲ. ಈಗ ಟೈಮ್ ಆಗೈತಿ 12:30 ಮಧ್ಯಾಹ್ನ. ಆ್ಯಂಡ್ ಈಗ ಲೇಬರ್ಸ್ ಮತ್ತು ನನ್ನ ಫ್ರೆಂಡ್ ಕಾರ್ನಾಗ ನಾಷ್ಟ ಮಾಡಕ್ಕೆ ಹೋಗ್ಯಾರ. ಸೊ ಈಗ ಸಿಗ್ತೀನಿ, ಒಂದು ಕಾಲ್ ಬರತೈತಿ, ಇಮಿಡಿಯೇಟ್ ಅಟೆಂಡ್ ಮಾಡೋಕೆ. ಈಗ ಏನಾಗೈತಿ, ನಮ್ಮ ಫ್ರೆಂಡ್ ಲೇಬರ್ಸಿಗೆ ಕರ್ಕೊಂಡು ನಾಷ್ಟ ಮಾಡಕ್ಕೆ ಹೋಗ್ಯಾನ. ಆ್ಯಂಡ್ ಈಗ ನೋಡತ್ತೀರಿ ನಮ್ಮ ಫಾರ್ಮ್ನಾಗ ನಾ ಒಬ್ಬ ಹೋದೀನಿ, ನಾಷ್ಟ ಮಾಡತ್ತೀನಿ.
ಹಂಗೆ ನಾಷ್ಟ ಮಾಡ್ಕೊಂಡು ಕುಂತೀನಿ. ಬಡ ನಿಮ್ಗೆ ತೋರಿಸ್ತೀನಿ ಏನೇನು ಮಾಡತ್ತೀನಿ, ಈಗ ಏನೇನು ಮಾಡ್ಯಾರ ಇಲ್ಲ ಕೆಲಸದ ಅಪ್ಡೇಟ್ ಎಲ್ಲ ನಿಮ್ಗೆ ಕೊಡ್ಕೊತ ಹೋಗ್ತೀನಂತ. ಆ್ಯಂಡ್ ಏನು ಹೇಳುತ್ತಪ್ಪ ಅಂದ್ರೆ ಹೇಳ್ತೀನಿ. ನನಗೂ ನನಗೆ ಮಾತಾಡೋಕೆ ಬರತ್ತಿಲ್ಲ ಮಾತುಗಳು, ಸ್ವಲ್ಪ ಮಿಕ್ಸ್ಡ್ ಎಮೋಷನ್ ಆಗಿಬಿಟ್ಟೀನಿ. ಯಾಕಂತ ಹೇಳ್ತೀನಿ, ಸ್ವಲ್ಪ ಫರ್ದರ್ ಮಾತಾಡ್ಕೊಂಡು ಫಸ್ಟ್ ನಾಷ್ಟ ಮಾಡೋಕ್ಕಾಗಿತ್ತು. ಯಾಕಂದ್ರೆ ಟೈಮ್ 12 ಆಗೈತೆ. ಬೆಳಗ್ಗೆ 8 ಇದ್ದೀನಿ, ರಾತ್ರಿ 4 ಮಕ್ಕೊಂದಿನಿ, ನಿದ್ದೆ ಹತ್ತತ್ತಿಲ್ಲ. ಆಮೇಲೆ ಡಿಪ್ರೆಷನ್ ಅಂತಾರಲ್ಲ, ಡಿಪ್ರೆಷನ್ ಅದ್ರಾಗ ಹೋಗೀನಿ. ಹೇಳ್ತೀನಿ, ಟೆನ್ಷನ್ ಆಗೈತಿ, ಡಿಪ್ರೆಷನ್ ಆಗೈತಿ, ಏನೇನು ಲಪಡ ಮಾಡ್ಕೊಂಡೆ. ಮಾಡಿದ ತಪ್ಪು ಮಾಡಿದ ತಪ್ಪು ಮತ್ತೆ ಮಾಡತ್ತೀನಂತ. ಅದು ನಂಗೆ ಭಾಳ, ಅದು ನಂಗೆ ಏನಂತಾರೆ, ಭಾಳ ಪೆಟ್ಟು ಕೊಟ್ಟೈತಿ ಈಗ ಜೀವನದಾಗ. ಆ ತಪ್ಪು ನೀವು ಮಾಡಬೇಡ್ರಿ. ಯಾವ ತಪ್ಪು ಅಂತ ಹೇಳ್ತೀನಿ. ಗೊತ್ತಿದ್ದು ತಪ್ಪು ಮಾಡಿದ್ರೆ ಅದು ತಪ್ಪು ಅನ್ನಂಗಿಲ್ಲ ಅಂತಾರೆ. ಗೊತ್ತಾಗಲಾರ್ದ ತಪ್ಪು ಮಾಡಿದರೆ ಅದನ್ನು ಕ್ಷಮಿಸ್ಬೋದು. ನಿಂಗೆ ಗೊತ್ತೈತಿ ಅದರಿಂದ ಏನೇನು ಆಕೈತಿ, ಮುಂದೆ ಅದ್ರದ್ದು ಏನೇನು ಆಗ್ಬೋದು. ಏನೋ ಒಂದು ಮಜಾ ಅಂತಾರೆ, ಆ್ಯಂಡ್ ಸಿಟ್ಟು ಅಂತಾರೆ. ಎಲ್ಲ ಕಂಟ್ರೋಲ್ ಮಾಡ್ಬೇಕು. ಕೋಪ ಹೋಗ್ಬೇಕು, ತಾಳ್ಮೆ ಬರ್ಬೇಕು ಜೀವನದಾಗ. ಇಲ್ಲಾಂದ್ರೆ ಭಾಳ ವಜ್ಜೆ ಐತಿ. ಪೇಷನ್ಸ್ ಈಸ್ ಇಂಪಾರ್ಟೆಂಟ್. ತಾಳ್ಮೆ ಜೀವನದಲ್ಲಿ ತುಂಬ ಮುಖ್ಯವಾದ ಅಂಶ ಆಗಿರ್ತೈತಿ. ಅದನ್ನು ನಾವೆಲ್ಲರೂ ಬೆಳೆಸ್ಕೋಬೇಕು. ಯಾಕಂದ್ರೆ ತಾಳ್ಮೆ ಇಲ್ಲಾಂದ್ರೆ ಜೀವನದಾಗ ಏನೂ ಆಗೋದಿಲ್ಲ, ಯಾವ ಕೆಲಸನೂ ಆಗೋದಿಲ್ಲ, ಯಾವ ಕೆಲಸನೂ ಮುಂದೆ ಹೋಗೋದಿಲ್ಲ. ಯಾರಿಗೂ ನೀವು ತಾಳ್ಮೆ ಮಾಡಲಾರ್ದ ಕೆಲಸ ಮಾಡಲಾರ್ದ ಯಾವ ಕೆಲಸನೂ ಆಗೋಂಗಿಲ್ಲ. ಯಾರು ನಿಮ್ಮ ಕೂಡ ನೆಟ್ಟಂಗಿರೋಂಗಿಲ್ಲ. ನೀವು ತಾಳ್ಮೆ ಕಳ್ಕೊಂಡ್ರಂದ್ರೆ ಜೀವನದಾಗ. ಸೊ ನಿಮ್ಗೆ ನಾಷ್ಟ ಮಾಡಿ ಬಡ ಸಿಗ್ತೀನಿ. ಆ್ಯಂಡ್ ಇರ್ಬಿ ಒಂದು ಕಡೆ ಆತಾವೆ, ಇಲ್ಲೇ ಇರ್ಬಿ ಗುದ್ನಾಗ ಕುಂತೀನಿ. ಏನು ಶಾನೆ ಅದೀನಿ, ಕೆಳಗೆ ನೋಡ್ಕೊಂಡಿರ್ಬೇಕು. ಇಲ್ಲಿಂದ ಎಸ್ಕೇಪ್ ಆಗ್ಬೇಕು. ನಾ ಬಡ ಎಸ್ಕೇಪ್ ಆಗಿ ಬಾಜು ಕುಂತು ನಾಷ್ಟ ಮಾಡಿ ನಿಮ್ಮ ಮುಂದೆ ಸಿಗ್ತೀನಂತೆ. ಸೊ ನೋಡಿರಿ, ಹಂಗೆ ವಿಡಿಯೋ ಮಾಡ್ಕೊತ ಹೋಗೋಣಂತೆ. ಪಟ್ನೆ ಹೇಳ್ತೀನಿ. ಮತ್ತು ನಮ್ಮ ದೋಸ್ತ್ ಹೋಗಿ ನಾಷ್ಟ ಮಾಡಿ ನಂಗೂ ಮತ್ತು ಇನ್ನೊಂದು ಪ್ಲೇಟ್ ನಾಷ್ಟ ತಂದ ಇಡ್ಲಿ, ಅದನ್ನು ತಿನ್ನೋಣಂತೆ. ಆ್ಯಂಡ್ ಈಗ ರೈಸು ತಿನ್ನತ್ತೀನಿ. ರೈಸ್ ಸ್ವಲ್ಪ ಉಪ್ಪು ಕಡಿಮೆ ಆಗೈತಿ. ಈಗ ಚಟ್ನಿ ಐತೆ, ಅದನ್ನು ಚಟ್ನಿ ಹಾಕೊಂಡು ತಿನ್ನೋಂತೆ. ಇನ್ನೂ ರೈಸ್ ಉಳಿದೈತಿ, ಮತ್ತು ಹಂಗೆ ತಿನ್ಕೊಂಡು ಕುಂದ್ರೋಣಂತ ಆರಾಮ್. ಏನೈತೆ ಕೆಲಸ ಈಗ ಮಾರ್ಕಿಂಗ್ ಐತೆ ಮಾಡೋದು ಬಡ. ಈಗ ಇಡ್ಲಿ ಎಲ್ಲ ಪೂರ ಕಟ್ ಮಾಡ್ಕೊಂಡೆ. ಈಗ ಡಿಪ್ ಅಂತಾರಲ್ಲ ಹಂಗೆ ಮಾಡೋಣಂತೆ. ಚಟ್ನಿ ಹಾಕೋಣ, ಸಾಂಬಾರು ಹಾಕೋಣ. ಆ್ಯಂಡ್ ಈ ಎಗ್ ರೈಸ್ ನಾನು ಇಡ್ಲಿ ಸಾಂಬಾರು ಚಟ್ನಿ ಹಾಕಿ ಮಿಕ್ಸ್ ಮಾಡಿ ಟೇಸ್ಟ್ ಮಾಡೋಣಂತ. ಇವ ನಮ್ಮ ಫ್ರೆಂಡ್ ಎಗ್ ರೈಸ್ ಚಟ್ನಿ ತಿನ್ನತ್ತಾನ. ಹೆಂಗೈತಪ್ಪ ಟೇಸ್ಟ್? ಐತಿ, ಚಲೋ ಐತಲ್ಲ? ಐತಿ. ಈಗ ಬಡ ತಿನ್ನೋಣಂತೆ. ಯಾಕಂದ್ರೆ ಅರ್ಧ ತಾಸು ಮೇಲೆ ಆತು ನಾನು ನಾಷ್ಟ ಮಾಡ್ಕೊಂಡು ಕುಂತು ವಿಡಿಯೋ ಮಾಡ್ಕೊಂತ ಇದು ನೋಡಿದೆ. ಬಡ ನಾಷ್ಟ ಮಾಡೋಣ, ಹೊಟ್ಟೆ ಹಾಕೊಂಡು ಆಮೇಲೆ ದುನಿಯಾ ಮಾಡೋಣಂತ ಅವಾಗ. ಇದು ಬರ್ರಿ ಅಲ್ಲ ಕರೆಕ್ಟ್. ಮತ್ತು ನಿಮಗೂ ಬಿಲ್ ಕರೆಕ್ಟ್ ಆಗ್ರಿ. ಹೆಂಗೆ ಮಾಡತ್ತಿರಪ್ಪ ಇವತ್ತು ಅನ್ನೋದೇನು ಮರಿ ಆಗತ್ತವ. ಯೂಟ್ಯೂಬ್ದಾಗ ಬರ್ತೀರಿ ಈಗ? ಹೆಸರು ಯಾಕರೆ? ಹಾಂ ರೀ, ರತ್ನವ. ಊರ್ರಿ? ಕೆಳಗೇರಿ. ಸಂಗಮೇಶ್ವರ ನರ್ಸರಿ, ಗೋವಾ ರೋಡ್, ಧಾರವಾಡ. ಸಾಕು ಬಿಡ. ಮೇಲೆ ಇನ್ನೊಂದು ಕುಂದಿರ್ತೈತೆ, ಸಾಕು. ಮತ್ತೆ ಓರ್ವಾಕೆ ಐದು ಇದು ಬಂದ್ ಮಾಡೋಣ್ರಿ. ಬ್ಯಾಗ್ ಇಟ್ಟು ಬಂದ್ ಮಾಡಿ. ಚೆಂಡು ಹೂವು ಒಯ್ಯೋದು ವಜ್ಜ ಆತು ನೋಡ್ರಿ. ಹಾಂ ಸರಿ, ಒಳಗೆ ತೋರಿ. ಸ್ವಲ್ಪ ಕೈ ಇಡಬೇಡ್ರಿ ಬಾಜುದು. ಬೇಡ್ರಿ ನಮ್ಮ ಜವಾಬ್ದಾರಿ ಪೂರ ರೀ.